ಅನನ್ಯ ಭಟ್ ಅನ್ನುವಂತಹ ಹುಡುಗಿ ನಿಜವಾಗ್ಲೂ ಇದ್ಲಾ ಅಥವಾ ಕಾಲ್ಪನಿಕನ? ಆಮೇಲೆ 2003ರಲ್ಲಿ ನಾಪತ್ತೆಯಾಗಿದ್ದು, ಈಗ ಮಗಳ ನೆನಪು ಹೆಂಗೆ ಈ ತಾಯಿಗಾಯ್ತು ಅಂತ ಹುಡುಕ್ತಾ ಹೊರಟಾಗ ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಅನನ್ಯ ಭಟ್ MBBS ಓದೇ ಇಲ್ಲ, ಬರೀ ಫೇಕ್ ಇದು ಅಂತ ಪಬ್ಲಿಕ್ ಟಿವಿಗೆ ಮಹೇಶ್ ಠಾಕೂರ್ ಅನ್ನುವಂತಹ ವ್ಯಕ್ತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಹೇಶ್ ಠಾಕೂರ್ ಯಾರು ಅಂತ ಕೂಡ ಹೇಳ್ತಾ ಹೋಗ್ತೀವಿ ನಿಮಗೆ. ಇದು ಮುನ್ನಾಬಾಯಿ MBBS ಕತೆ ತರ ಇದೆ. ಇದು ಮುಂದೆ ಹಿಂದೆ ಇಲ್ಲದ ಜಸ್ಟ್ ಕಟ್ಟುಕತೆ. ಸುಜಾತಾ ಭಟ್ ಸುಳ್ಳು ಕಥೆಯನ್ನ ಹೆಣೆದಿದ್ದಾರೆ. ಹೀಗಂತ ಪರ್ಕಳದ ನಿವಾಸಿ ಮಾಜಿ ನಗರಸಭಾ ಸದಸ್ಯ ಆಗಿರುವಂತಹ ಮಹೇಶ್ ಠಾಕೂರ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸುಜಾತಾ ಉಪಾಧ್ಯಾಯ ಯಾನೇ ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಅನನ್ಯ ಮಣಿಪಾಲ KMCಯಲ್ಲಿ MBBS ಮಾಡ್ತಾ ಇದ್ಲು, ಅಲ್ಲಿಂದ ಆಕೆ ಕಣ್ಮರೆ ಆಗಿದ್ದಾಳೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಬೆನ್ನತ್ತಿ ಪಬ್ಲಿಕ್ ಟಿವಿ ಈಗ ಹುಡುಕ್ತಾ ಇರಬೇಕಾದ್ರೆ ಅಂಥ ಒಂದು ಕ್ಯಾರೆಕ್ಟರ್ ಇಲ್ಲಿ MBBS ಮಾಡಿಲ್ಲ ಅನ್ನುವಂಥದ್ದು. ಸ್ಥಳೀಯ ನಗರಸಭಾ ಸದಸ್ಯರಾಗಿರುವಂಥ ಮಹೇಶ್ ಠಾಕೂರ್ ಅವರಿದ್ದಾರೆ. ಸರ್, ಬಹುಚರ್ಚಿತ ವಿಷಯ. ಅನನ್ಯ ಭಟ್ ಅನ್ನೋರು MBBS ಮಾಡ್ತಾ ಇದ್ರು. MBBS ಮಾಡ್ತಿರ್ಬೇಕಾದ್ರೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿಂದ ಅವರ ಫ್ರೆಂಡ್ಸ್ ಜೊತೆ ಹೋಗುವಾಗ ಮಿಸ್ಸಿಂಗ್ ಆಗ್ತಾರೆ ಅನ್ನುವಂಥದ್ದು. ಆ ನಂತರ ನೋಡ್ತಾ ಇರುವಾಗ ಆ ಕ್ಯಾರೆಕ್ಟರೇ ಇಲ್ಲ ಅನ್ನುವಂಥದ್ದು. ನಿಮ್ಗಿರುವ ಮಾಹಿತಿ ಏನು ಅಂತ? ಇದು ಸುಜಾತಾ ಭಟ್ ಅವರ ಮಗಳು ಅಂತೇಳಿ ಏನು ಇವರು ಹೇಳ್ಕೊಳ್ತಾರ, ಅನನ್ಯ ಭಟ್ ಅವರು 2003ನೇ ಇಸ್ವಿಯಲ್ಲಿ ಮಣಿಪಾಲ KMC ಆಸ್ಪತ್ರೆಯಲ್ಲಿ ನಾನು MBBS ಮಾಡ್ತಿದ್ದೆ ಅನ್ನುವಂಥದ್ದು ವಿಚಾರನ ಅವರು ಹೇಳ್ತಾರೆ. ನಾನು ಅದನ್ನು ಸ್ವಲ್ಪ ಕುಲಂಕುಷವಾಗಿ ಹೊರವಲಯದಲ್ಲಿ ತಿಳ್ಕೊಂಡಾಗ ಅದು ಅಕ್ಷರಶಃ ಸುಳ್ಳು. ಅಲ್ಲಿ ಆ ಹೆಸರಿನವಳು ಯಾರೂ ಕೂಡ MBBS ಮಾಡ್ತಿರಲಿಲ್ಲ ಅನ್ನುವಂಥದ್ದು ನಾನು ಅದನ್ನು ಪರಿಶೀಲಿಸಿದ್ದು ಅಲ್ಲಿ ನೋಡಿಕೊಂಡಾಗ. ಇದು ಯಾಕೆ ಇದು ಮಾಡಿದಂತೆ ಇಷ್ಟು ದೊಡ್ಡ ಕ್ಷೇತ್ರ, ಇಷ್ಟು ದೊಡ್ಡ ವಿಚಾರದ ಬಗ್ಗೆ ಇವರೊಂದು ಇಲ್ಲಿ ನಮ್ಮ ಊರಿನ ಪಕ್ಕದಲ್ಲಿರುವವರು ಉಪಾಧ್ಯಾಯರು ಅವರ ಬಗ್ಗೆ ಇವರು ಹೇಳುವಂಥದ್ದು ಇದೆಲ್ಲ ನೋಡಿದಾಗ ಇದು ಖಂಡಿತ ಸುಳ್ಳು. ಇದನ್ನು ಕಟ್ಟುಕತೆ, ಇದು ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿ ಇದನ್ನು ತಗೊಂಡು ಹೋಗಿ ಆ ಪವಿತ್ರ ಕ್ಷೇತ್ರದ ಮೇಲೆ ಇವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಸುಳ್ಳು ಸರ್. ಇದನ್ನು ಯಾರೂ ಕೂಡ ನಂಬಾರ್ದು, ಇದಕ್ಕೆ ಯಾರೂ ಕೂಡ ಕಿವಿ ಕೊಡಬಾರ್ದು. ಮತ್ತು ಇದನ್ನು ನಾನು ಹೇಳುವಂಥದ್ದು, ಇದನ್ನು ವಿರೋಧಿಸಬೇಕು. ಇದು ಸರಿಯಲ್ಲ ಅಂತೇಳಿ ನಾವೆಲ್ಲರೂ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಇದು ತಪ್ಪು ಇದು ಅನ್ನುವಂಥದ್ದು ನಾವು ಅದನ್ನು ಘಂಟಾಘೋಷವಾಗಿ ಅದನ್ನು ಹೇಳಬೇಕು. ಈ ಥರ ಆಗಲಿಕ್ಕೆ ಪ್ರಾರಂಭವೇ ಮಾಡಬಾರ್ದು ಇದನ್ನು. ಸರ್, ಈಗ ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿದ್ದಾರೆ. ಪೊಲೀಸರಿಗೆ ಹೋಗಿ ನಮಗೆ ಮಗಳ ಮೂಳೆ ಆದರೂ ಕೊಡಿ, ಬುರುಡೆ ಆದರೂ ಕೊಡಿ ಅನ್ನುವಂಥದ್ದು. ಪೊಲೀಸರು ಏನು ಮಾಡಬೇಕು? ತನಿಖೆ ಮಾಡಬೇಕಲ್ವಾ ಸರ್? ನನಗೆ ಅವರನ್ನು ಉಪಾಧ್ಯಾಯರನ್ನು ನಾನು ನೋಡುವಾಗ ನಾನು ನಿಜವಾಗಿ ಅವ್ರ ಬಗ್ಗೆ ತುಂಬ ಪ್ರಾಯದವರು, ಅವ್ರ ಬಗ್ಗೆ ನಾನು ಅದನ್ನು ಉಲ್ಲೇಖ ಮಾಡಬಾರ್ದು. ಅವರಿಗೆ ಒಂದು ಪ್ರಾಯದ ಸಮಸ್ಯೆಗಳಿರ್ಬೋದು. ಯಾರೋ ಏನು ಹೇಳಿಕೊಡು, ನೀವು ಪತ್ರಿಕೆಯಲ್ಲಿ ಅಥವಾ ನಿಮ್ಮ ಮಾಧ್ಯಮದಲ್ಲಿ ಕೊಟ್ಟ ಹೇಳಿಕೆ, ಈಗ ಹೇಳಿದ ಹೇಳಿಕೆ ಇನ್ನೊಂದು ಸರ್ತಿ ಹೇಳಿದ ಹೇಳಿಕೆಗೆ ಟ್ಯಾಲಿ ಬರ್ತಾ ಇಲ್ಲ. ಅದರಿಂದಾಗಿ ಅವರು ಮಾನಸಿಕ ಸಂತುಲನ ಕಳ್ಕೊಂಡಿದ್ದಾರೆ. ಅವರು ನಿಜವಾಗಿ ಅದು ಖಂಡಿತ ಸುಳ್ಳು. ಅವರು ಕೇಳೋದು ಮಾತ್ರ, ಎಲ್ಲಿ ಉಂಟು ಕೇಳೋದು ಮಾತ್ರ ಅವರು ಅದನ್ನು. ಮತ್ತು ಅವರದ್ದು ವಿಚಾರ ಬಗ್ಗೆ ನಾನು ಇಲ್ಲಿ ಊರಲ್ಲಿ ಕೇಳಿಕೊಂಡಾಗ ನಾವು ಅದನ್ನು ಅಷ್ಟು ದೊಡ್ಡ ಪ್ರಾಯದವರಿಗೆ ನಾನು ಅದನ್ನು ಮಾತಾಡುವಂಥದ್ದು ನಾನು ಈ ಚಿಕ್ಕ ವಯಸ್ಸಲ್ಲಿ ಸರಿಯಲ್ಲ. ಅದರಿಂದಾಗಿ ಇದು ಎಲ್ಲ ಸುಳ್ಳು ಸರ್, ಇದೆಲ್ಲ ಕಟ್ಟುಕತೆ. ಯಾಕಂದ್ರೆ ನಾನೊಬ್ಬ ಇಲ್ಲಿ ಸ್ಥಳೀಯ ಪರ್ಕಳದ ಒಬ್ಬ ನಿವಾಸಿಯಾಗಿ ಮತ್ತು ಇಲ್ಲಿಯ ನಾನು ಮಾಜಿ ನಗರಸಭಾ ಸದಸ್ಯನಾಗಿ, ಯಾಕಂದರೆ 2001ನೇ ಇಸ್ವಿಯಿಂದ ಅವರು 2007ನೇ ಇಸ್ವಿಯಲ್ಲಿ ಇಲ್ಲಿ ಪರಿಕದ ಆಸ್ಪತ್ರೆ ಸ್ಥಾಪನೆ ಆಗಿರುವಂಥದ್ದು. ನನಗೆಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಂಗೆ ಗೊತ್ತಿದೆ ಮತ್ತು ಉಳಿದ ವಿಚಾರವನ್ನು ತಿಳ್ಕೊಂಡಿದ್ದೇನೆ. ಎಲ್ಲ ಕಟ್ಟುಕತೆ ಸರ್, ಕಟ್ಟುಕತೆ ಮತ್ತು ಅದು ಸುಳ್ಳು. ಇದು ಏನು ಹೇಳ್ತಾರೆ ನಮ್ಮಲ್ಲಿ, ಅದಕ್ಕೆ ಇರಪುರ ಇಜ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಹಿಂದೆ ಏನೂ ಇಲ್ಲದ ಕಥೆಗಳು ಇದೆ. ಇದು ಮಹೇಶ್ ಠಾಕೂರ್ ಅವರ ಮಾತು. ಈಗಾಗಲೇ KMCಗೆ ಸಂಬಂಧಪಟ್ಟ ಹಾಗೆ ಅವರು ಎಲ್ಲ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. 2000, 2002, 2003 ಈ ಬ್ಯಾಚ್ನಲ್ಲಿ ಅಂತಹ ಹೆಸರಿನ ಒಂದು ವಿದ್ಯಾರ್ಥಿಯೇ ಇರಲಿಲ್ಲ ಅನ್ನುವಂಥದ್ದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.